ನಮಸ್ಕಾರ. ಇಂದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನಾಚರಣೆಯ ಅಂಗವಾಗಿ ಒಂದು ಸ್ವರಚಿತ ಕವನವನ್ನು ವಾಚನ ಮಾಡಲು ಇಚ್ಛಿಸುತ್ತೇನೆ. ಕವನ ಶೀರ್ಷಿಕೆಯ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಎಲ್ಲಿರುವೆ ಬಹದ್ದೂರ್, ಮತ್ತೊಮ್ಮೆ ಬಾರ, ನೀನಿಲ್ಲದೆ ಭಾರತೀಯರು ಬಸವಳಿದಾರ. ನೇತಾರ ನೀ ಅಪ್ರತಿಮ ನೇತಾರ, ವಿವೇಕಾನಂದ್ ಗಾಂಧಿ ತಿಲಕರ ಚಿಂತನೆಯಲ್ಲಿ ಮಿಂದೆದ್ದು ಬೆಳೆದು ನಿಂತ ದೇಶದ ಹೆಮ್ಮೆಯ ಕುವರ. ಭಾರತೀಯರ ಭವನೆ ಕಳೆದ ಭಾರತ ರತ್ನ, ಸಹನೆ ತಾಳ್ಮೆ ಕರುಣಾಮೂರ್ತಿ, ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿ. ನಿಮ್ಮ ಸಮರ್ಪಣಾ ಸಾಮರ್ಥ್ಯ ನಮಗೆಂದಿಗೂ ಸ್ಫೂರ್ತಿ. ಹುಟ್ಟಿ ಬೆಳೆದದ್ದು ಹೋರಾಟದ ಜೀವನ, ಬಡತನದಿ ಬಾಳಿದ ಬದುಕು ಸಾರ್ಥಕ. ನೀವೇ ನಮ್ಮ ದೇಶದ ಧೀಮಂತ ನಾಯಕ, ಸೌಮ್ಯ ಸ್ವಭಾವದ ಶಾಂತಿಯ ದೂತ. ನಿಮ್ಮ ಜೀವನವೇ ಒಂದು ಸಿದ್ಧಾಂತ, ಅದುವೇ ನಮಗೆಂದು ವೇದಾಂತ. ಕುಬ್ಜ ದೇಹದಿ ಅದಮ್ಯ ಧೈರ್ಯ, ಸಮಯದಿ ತೋರಿದ ಸಾಹಸ ಶೌರ್ಯ. ನಡೆ ನುಡಿಯಲ್ಲಿ ರಾಜ್ಯ ಗಾಂಭೀರ್ಯ, ಆಡಳಿತದಿ ಚಾಣಕ್ಯ. ಭಾರತೀಯರ ಮಾನ್ಯಕ್ಕೆ ನೀ ನುಡಿದ ನುಡಿಯೇ ನಮಗೆ ವೇದ ವಾಕ್ಯ. ಜೈ ಜವಾನ್ ಜೈ ಕಿಸಾನ್ ನೀ ಸಾರಿದ ದೈತ್ಯ ಘೋಷಣೆ, ದೇಶ ಪ್ರೇಮ ತ್ಯಾಗ ಭಾವ ಜಾಗೃತಿಗೊಳಿಸಿದ ಜಾಣ. ಶ್ವೇತಕ್ರಾಂತಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆದು, ಸ್ವಾವಲಂಬಿ ರಾಷ್ಟ್ರ ಮಾಡಲು ದೃಢ ಸಂಕಲ್ಪಗೈದು, ನಿತ್ಯ ನಿರಂತರ ಶ್ರಮಿಸಿದ ಜೀವವಿದು. ಸ್ವಾಭಿಮಾನ ದೇಶಾಭಿಮಾನದ ಕನಜ, ದಕ್ಷ ಪ್ರಾಮಾಣಿಕತೆಯ ಹಿರಿಯಜ್ಜ. ಅವರೇ ನಮ್ಮ ಅಚ್ಚುಮೆಚ್ಚಿನ ಶಾಸ್ತ್ರೀಜಿ. ನಮಸ್ತೆ.